ಈಗ ಈಗ ತಾನೇ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗುವಂತಹ ಭರವಸೆ ಸಿಕ್ಕು, ಜೊತೆಗೆ ಪ್ರಧಾನಿ ಅವರ ಜೊತೆಗೆ ಸಭೆಯಲ್ಲಿ ಭಾಗಿಯಾಗಿ ಏನಂದ್ರೆ ಕರ್ನಾಟಕ ಭವನಕ್ಕೆ ಬಂದಿದ್ದಾರೆ. ವಿ ಸೋಮಣ್ಣನವರೇ, ಕಂಗ್ರಾಚುಲೇಷನ್ಸ್ ನಿಮಗೆ ಮೊದಲನೇದಾಗಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಶುಭ ಸಂದರ್ಭದಲ್ಲಿ? ಏನಂತ ನನಗೆ ಅನ್ನಿಸ್ತದೆಲ್ಲ ಕರೆದ್ರು ಅಲ್ಲಿ ಹೋದ್ವಿ, ಮಾಡಿದ್ದೀವಪ್ಪ ಅಂದ್ರೆ ಆನಂದ ಆಯ್ತು, ಒಳ್ಳೇದಾಯ್ತು, ಕೆಲಸ ಜವಾಬ್ದಾರಿ ಜಾಸ್ತಿ ಆಯ್ತು, ಅದನ್ನ ನಿರ್ವಹಣೆ ಮಾಡ್ತೀವಿ. ಓಕೆ, ನಿರೀಕ್ಷೆ ಇತ್ತ ನಿಮ್ಗೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಇಲ್ಲ, ಕಾಲ್ ಬಂದಾಗ ಹೇಗೆ ಆ ಒಂದು ಮೂಮೆಂಟ್ ಹೇಗಿತ್ತು ಅಂತ? ನನ್ನ ಕಾಲ್ ಬಂದಿದೆ 11 ಗಂಟೆಗೆ. ಈಗ ಯಾವ ಖಾತೆ ನಿರೀಕ್ಷೆಯಲ್ಲಿದ್ದೀರಾ? ಖಾತೆ ಯಾವ್ದು ನಿರೀಕ್ಷೆ? ಇನ್ನೊಂದು ಸರ್ ಮೇಜರ್ ಇಂಪಾರ್ಟೆಂಟ್, ಪ್ರಧಾನಿ ಅವರ ಈ ಒಂದು ಅಂದ್ರೆ ನಿಮ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಯಾವ ವಿಚಾರವನ್ನ ನಿಮ್ ಜೊತೆ ಪ್ರಸ್ತಾಪ ಮಾಡಲ್ಲ? ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ದಾರೆ, ಅದನ್ನ ಮೈಗೂಡಿಸ್ಕೊಂಡು ಕೆಲಸ ಮಾಡ್ತೀವಿ. ಮತ್ತೆ ಈ ಒಂದು ಕೊನೆಯ 100 ದಿವಸಗಳಂದ್ರೆ ಮುಂದಿನ 100 ದಿವಸಗಳಲ್ಲಿ ಯಾವ ರೀತಿಯಾಗಿ ಏನಂದ್ರೆ ಪ್ಲಾನ್ ಅನ್ನ ಮಾಡಬೇಕು ಸರ್ಕಾರದ ಅನ್ನುವಂಥದ್ದು ಇದೆಯಲ್ಲ, ಅದ್ರ ಬಗ್ಗೆ ಯಾವ ರೀತಿಯ ಕಲ್ಪನೆ ಕೊಟ್ಟರು ನಿಮ್ಗೆ ಅಂತ? ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇದು ವಿ ಸೋಮಣ್ಣನವರು ಹೇಳುವಂತಹ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.